ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವರು. ಆದ್ಮೇಲೆ ಕುರುಡು ಕಾಂಚಾನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು. ಒಂದು ಅದ್ಭುತವಾದ ಕವನವನ್ನು ಬರೆದಿದ್ದರು ನಮ್ಮ ದಿವಂಗತ ಡಾಕ್ಟರ್ ಬೇಂದ್ರೆಯವರು. ಭಾಳ ಅನುಭವದ ಮಾತು, ಭಾಳ ಬಡತನದಲ್ಲಿ ಬೆಳೆದು ಬಂದಂಥವರು, ಶಿಕ್ಷಕರಾಗಿ ಬದುಕನ್ನು ಹಲವು ಮುಖಗಳಿಂದ ನೋಡಿ ಗೆದ್ದು ಸೋತು ಕವನಗಳ ಮೂಲಕ ಹೇಳುವುದಂಥವ್ರು. ಕುರುಡು ಕಾಂಚಾನ ಕುಣಿತಲಿತ್ತು, ಕಾಲಿಗೆ ಬಿದ್ದವರು ತುಳಿತಲಿತ್ತು, ಕುರುಡು ಕಾಂಚಾನ. ಆ ಕವನವನ್ನು ನೀವು ಓದ್ತಾ ಹೋದ್ರಪ್ಪ ಅಂದ್ರೆ ಎಷ್ಟು ಬಲಿಷ್ಠಪ್ಪ ಈ ಕಾಂಚಾನ. ದುಡ್ಡು ಮತ್ತು ನೋಡ್ರಿ, ಒಬ್ಬ ನ್ಯಾಯಾಂಗಪತಿ, ಅದು ದೆಹಲಿ ಹೈಕೋರ್ಟ್ ಜಡ್ಜ್ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಮನೆಯಲ್ಲೇ, ಅವ್ರ ಸ್ಟೋರ್ ರೂಮ್ನಲ್ಲೇ ನೋಟುಗಳ ಕಂತೆ ಸುಟ್ಟು ಹೋಗೋದಿದ್ದು, ಬೆಂಕಿ ಹತ್ತು ಏನೋ ಆಯಿತು ಅಂಥೇಳಿ ಒಂದು ಆರೋಪ ಬರ್ತದೆ. ಬಂದಾಗ ಅಲ್ಲೇ ಸ್ವತಃ ಅಗ್ನಿಶಾಮಕ ದಳದ ಹೋಗಿ ಆರಿಸಿತು. ನಾವಿಲ್ಲ ಅಲ್ಲಿ ಏನು ಕಂಡಿಲ್ಲ ಅಂತ ಹೇಳಿದರು. ಬಟ್ ನಂತರದ ಅಲ್ಲಿಯ ಸುಪ್ರೀಂ ಕೋರ್ಟ್ ನೇಮಿಸಿದಂತಹ ಒಬ್ಬ DK ಉಪಾಧ್ಯಾಯ ವರದಿ ಪ್ರಕಾರ ಇವೆಲ್ಲ ವೈರಲ್ ಆಗಿದೆ. ಸುಟ್ಟು ನೋಟುಗಳ ಬಗ್ಗೆ ಅಲ್ಲಿ ಕಂತು ಕಾಣ್ತಾ ಇದ್ದಾವೆ ಅಂತೇಳಿ ಅದು ವೈರಲ್ ಆಗ್ತಾಯಿದೆ ಇವತ್ತು. ಅಂದ್ರೆ ನ್ಯಾಯಾಂಗ ಸಹಿತ ಇವತ್ತು ಏನಾಗಿಬಿಟ್ಟಿದಪ್ಪ ಅಂತಂದ್ರೆ, ನಾವು ಇಲ್ಲಿವರೆಗೆ ಆರೋಪ ಮಾಡ್ತಾಯಿದ್ವಿ, ಅದನ್ನು ಅಲ್ಲಗಳಿತಾರೆ. ಮತ್ತು ಬೇರೆ ನ್ಯಾಯಮೂರ್ತಿ ವರ್ಮ ಅವರು ಅಲ್ಲಗಳಿತಾರೆ. ಅದರೊಂದು ವಿಶೇಷ ಪವರ್ ಅದವರು ತಪ್ಪಿಸ್ಕೊಳ್ಳಿಕ್ಕೆ. ಅದಕ್ಕೆ ಕೆಲವೊಮ್ಮೆ ಇವ್ರ ಮೇಲೆ ರಿಸ್ಟ್ರಿಕ್ಷನ್ ಬೇಕಪ್ಪ ಅಂತ ಅನ್ನಿಸ್ತದೆ. ಅವರು ಮನುಷ್ಯರಲ್ರಿ ನ್ಯಾಯಾಂಗ ಅಂದ್ರೆ. ದುಡ್ಡು ನೋಡಿದಾಗ ಯಾರಿಗಾದ್ರೂ ಮನಸ್ಸು ಹರಿದ ಇರ್ತೀನಿ, ನನಗಿರ್ಬೋದು ಮತ್ತೆ ಇರ್ಬೋದು. ಸನ್ಯಾಸಿಗೆ ಹೇರಿ ಬಂದ ಪಾಪ ನ್ಯಾಯಾಧೀಶರಿಗೇನು ನೋಟುಗಳ ಕಂತೆ ಸುಟ್ಟಿದ್ದು, ಎಲ್ಲಿ ದುಡ್ಡು, ಯಾರು ಕೊಟ್ಟರು, ಹೆಂಗೆ ಬಂತು, ಎಲ್ಲಿದ್ದು ಬಂತು, ಇವತ್ತು ಗೊತ್ತಿರಲಿಲ್ಲ. ಅದು ನಮ್ಗೆ ಸಂಬಂಧ ಇಲ್ಲರಿ ಅಂತಾರೆ. ಅಲ್ರಿ, ಇವ್ರ ಸ್ಟೋರ್ ರೂಮ್ನೊಳಗೆ ಇನ್ನೊಬ್ಬರು ತಂತ ದುಡ್ಡು ಅಷ್ಟು ಆ ಪ್ರಮಾಣದಲ್ಲಿ ಇಡೋಕ್ಕೆ ಹೆಂಗೆ ಆಗ್ತದೆ, ಹೆಂಗೆ ಸಾಧ್ಯದ? ಇದು ಜನಸಾಮಾನ್ಯ ಗೊತ್ತಾಗೋದ ವಿಷಯ ಇದು. ಈ ಎಲ್ಲ ದಿಶೆಯಲ್ಲೇ ನಮ್ಮ DK ಉಪಾಧ್ಯಾಯ ಅವರು, ನ್ಯಾಯಮೂರ್ತಿಯವರು, ಮುಖ್ಯ ನ್ಯಾಯಮೂರ್ತಿ ದೆಹಲಿದು ಹೈಕೋರ್ಟು, ಅವ್ರು ತಮ್ಮ ವರದಿಯನ್ನು ಈಗ ಸಲ್ಲಿಸಿದ್ದಾರೆ. ಅದಕ್ಕೆ ಒಂದು 3 ಮಂದಿ ಆಯೋಗ ನೇಮಿಸಿದ್ದಾರೆ. ತನಿಖೆ ಮಾಡ್ರಪ್ಪ, ಇದನ್ನು ಒಂದು ಹಂತಕ್ಕೆ ತಂದು ನಿಲ್ಲಿಸ್ರಿ ಅಂತ. ಯಾಕಂದ್ರೆ ಮಾಧ್ಯಮದಲ್ಲಿ ಇದೆಲ್ಲ ಸುದ್ದಿ ಅಂದರೆ ಇವತ್ತು